ನಮಸ್ಕಾರ. ನಮ್ಮ ಸುತ್ತಮುತ್ತಲಿರೋ ಪ್ಲಾಸ್ಟಿಕ್, ನಾವು ಬಡಿಸೋ ಅಡುಗೆ ಅನಿಲ, ಗಾಡಿ ಓಡಿಸೋ ಪೆಟ್ರೋಲ್ ಇವೆಲ್ಲದರ ಹಿಂದಿರೋ ರಹಸ್ಯ ಏನು ಗೊತ್ತಾ? ಬನ್ನಿ, ಇವತ್ತು ನಾವು ಹೈಡ್ರೋಕಾರ್ಬನ್ಗಳೆಂಬ ಈ ಅದ್ಭುತ ಅಣುಗಳ ಜಗತ್ತಿನೊಳಗೆ ಇಳಿದು ನೋಡೋಣ. ಅರೆ, ಇಷ್ಟೆಲ್ಲ ಬೇರೆ ಬೇರೆ ವಸ್ತುಗಳಿದ್ರೂ ಇವುಗಳ ಹಿಂದಿನ ರಹಸ್ಯ ಅಡಗಿರೋದು ಒಂದೇ ಒಂದು ಸರಳ ವಿಷಯದಲ್ಲಿ. ಅದೇನಪ್ಪಾ ಅಂದ್ರೆ, ಕಾರ್ಬನ್ ಅನ್ನುವ ಪರಮಾಣುಗಳು ಒಂದಕ್ಕೊಂದು ಹೇಗೆ ಕೈ ಹಿಡಿದುಕೊಂಡಿವೆ ಅನ್ನೋದ್ರಲ್ಲಿ. ಈ ಕೈ ಹಿಡಿಯೋದನ್ನೇ ನಾವು ರಸಾಯನಶಾಸ್ತ್ರದಲ್ಲಿ ಬಂಧ ಅಂತ ಕರಿತೀವಿ. ಈ ವಿಶ್ಲೇಷಣೆಯಲ್ಲಿ ನಾವು 5 ಸರಳ ಹಂತಗಳಲ್ಲಿ ಹೈಡ್ರೋಕಾರ್ಬನ್ಗಳ ಕಥೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಅವುಗಳ ಮೂಲ ರಚನೆಯಿಂದ ಶುರು ಮಾಡಿ ಅವು ಯಾಕಿಷ್ಟು ವೈವಿಧ್ಯಮಯವಾಗಿವೆ ಅನ್ನೋವರೆಗೂ. ಸರಿ, ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ. ಮೊಟ್ಟಮೊದಲನೇದಾಗಿ ಈ ಹೈಡ್ರೋಕಾರ್ಬನ್ ಅಂದ್ರೆ ನಿಖರವಾಗಿ ಏನು ಅಂತ ತಿಳ್ಕೊಂಡ್ಬಿಡೋಣ. ಹೆಸರೇ ಹೇಳೋ ಹಾಗೆ ಹೈಡ್ರೋ ಮತ್ತು ಕಾರ್ಬನ್ ಅಂದ್ರೆ ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ ಪರಮಾಣುಗಳಿಂದ ಮಾತ್ರ ಮಾಡಲ್ಪಟ್ಟಿರುವ ಅಣುಗಳು. ಇವು ನೋಡೋಕೆ ಸರಳ ಅನ್ಸಿದ್ರೂ ಪ್ರಕೃತಿಯಲ್ಲಿ ನಾವು ಕಾಣೋ ಅಸಂಖ್ಯಾತ ವಸ್ತುಗಳಿಗೆ ಇವೇ ಮೂಲಾಧಾರ. ಈಗ ಕಾರ್ಬನ್ ಪರಮಾಣುಗಳು ಒಂದಕ್ಕೊಂದು ಹೇಗೆ ಜೋಡ್ಕೊಂಡಿವೆ ಅನ್ನೋದರ ಆಧಾರದ ಮೇಲೆ ಹೈಡ್ರೋಕಾರ್ಬನ್ಗಳನ್ನ ಬೇರೆ ಬೇರೆ ಕುಟುಂಬಗಳಾಗಿ ವಿಂಗಡಿಸೋಣ. ಬನ್ನಿ, ನಮ್ಮ ಮೊದಲನೇ ಕುಟುಂಬವನ್ನ ಭೇಟಿಯಾಗೋಣ. ಹೈಡ್ರೋಕಾರ್ಬನ್ಗಳ ಇಡೀ ಜಗತ್ತನ್ನೇ 2 ದೊಡ್ಡ ಗುಂಪುಗಳಾಗಿ ವಿಂಗಡಿಸಬಹುದು: ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಇದನ್ನ ಹೀಗೆ ಯೋಚಿಸಿ. ಪರ್ಯಾಪ್ತ ಅಂದ್ರೆ ಹೊಟ್ಟೆ ತುಂಬಿದೆ, ಜಾಗ ಇಲ್ಲ ಅಂತ. ಅಪರ್ಯಾಪ್ತ ಅಂದ್ರೆ ಇನ್ನೂ ಜಾಗ ಇದೆ, ಬೇಕಿದ್ರೆ ಸೇರ್ಸ್ಕೋಬಹುದು ಅನ್ನೋ ಹಾಗೆ. ನೋಡಿ, ಆಲ್ಕೇನ್ಗಳು ಪರ್ಯಾಪ್ತ ಕುಟುಂಬಕ್ಕೆ ಸೇರಿದ್ದು. ಇಲ್ಲಿ ಪ್ರತಿಯೊಂದು ಕಾರ್ಬನ್ ಕೂಡ ತನಗೆ ಸಾಧ್ಯವಿರುವಷ್ಟು ಹೈಡ್ರೋಜನ್ಗಳ ಜೊತೆ ಕೈ ಜೋಡಿಸಿರ್ತೆ. ಅಲ್ಲಿ ಬೇರೆ ಯಾವುದಕ್ಕೂ ಜಾಗವೇ ಇರೋದಿಲ್ಲ. ಇದೇ ಕಾರಣಕ್ಕೆ ಇವು ತುಂಬಾ ಸ್ಥಿರವಾಗಿರ್ತವೆ. ಈ ಹೆಸರುಗಳನ್ನೊಮ್ಮೆ ಗಮನಿಸಿ: ಮೀಥೇನ್, ಈಥೇನ್, ಪ್ರೋಪೇನ್. ಎಲ್ಲದರ ಕೊನೆಯಲ್ಲೂ ಏನ್ ಅಂತ ಬರುತ್ತೆ ಅಲ್ವಾ? ಇದು ರಸಾಯನಶಾಸ್ತ್ರದಲ್ಲಿ ಏಕಬಂಧ ಅಂದ್ರೆ ಸಿಂಗಲ್ ಬಾಂಡ್ ಇದೆ ಅನ್ನೋದಕ್ಕೆ ಒಂದು ಸಿಗ್ನಲ್. ಅಂದ್ಹಾಗೆ ನಮ್ಮ ಮನೆಯ ಸಿಲಿಂಡರ್ನಲ್ಲಿರೋ ಗ್ಯಾಸ್ ಇದೇ ಪ್ರೋಪೇನ್ ಮತ್ತು ಬ್ಯೂಟೇನ್ಗಳ ಮಿಶ್ರಣ. ಈಥೇನ್ ರಚನೆಯನ್ನ ನೋಡಿದ್ರೆ 2 ಕಾರ್ಬನ್ಗಳ ನಡುವೆ ಒಂದೇ ಒಂದು ಗೆರೆ ಇದೆ ನೋಡಿ. ಅದು ಅವುಗಳ ನಡುವಿನ ಆ ಏಕಬಂಧವನ್ನ ಸೂಚಿಸುತ್ತೆ. ಅಂದ್ರೆ 2 ಕಾರ್ಬನ್ಗಳು ಒಂದೊಂದು ಕೈಯನ್ನ ಹಿಡ್ಕೊಂಡಿವೆ ಅಷ್ಟೇ. ಈಗ ಹೈಡ್ರೋಕಾರ್ಬನ್ಗಳ ಇನ್ನೊಂದು ಕುಟುಂಬದ ಕಡೆ ಹೋಗೋಣ. ಇಲ್ಲಿ ಕಾರ್ಬನ್ ಪರಮಾಣುಗಳ ಹೊಟ್ಟೆ ಪೂರ್ತಿ ತುಂಬಿಲ್ಲ, ಅಂದ್ರೆ ಅವು ಹೈಡ್ರೋಜನ್ನಿಂದ ಸಂಪೂರ್ಣವಾಗಿ ಸ್ಯಾಚುರೇಟ್ ಆಗಿಲ್ಲ. ಇದೇ ನೋಡಿ ಮುಖ್ಯವಾದ ವ್ಯತ್ಯಾಸ. ಈ ಅಣುಗಳಲ್ಲಿ ಕಾರ್ಬನ್ಗಳು ತಮ್ಮ ನಡುವೆಯೇ ಇನ್ನಷ್ಟು ಬಲವಾದ, ಸಂಕೀರ್ಣವಾದ ಬಂಧಗಳನ್ನ ರೂಪಿಸಿಕೊಳ್ತವೆ. ಈ ಖಾಲಿ ಜಾಗ ಇರೋದ್ರಿಂದಲೇ ಇವು ಆಲ್ಕೇನ್ಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಈ ಅಪರ್ಯಾಪ್ತ ಗುಂಪನ್ನೇ ಅವುಗಳಲ್ಲಿರೋ ಬಂಧದ ಪ್ರಕಾರದ ಮೇಲೆ ಮತ್ತೆರಡು ವಿಭಿನ್ನ ಉಪಕುಟುಂಬಗಳಾಗಿ ವಿಂಗಡಿಸಬಹುದು. ಬನ್ನಿ, ಅವುಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೆಯದು ಆಲ್ಕೀನುಗಳು. ಇಲ್ಲಿ ಕನಿಷ್ಠ 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಂದ್ರೆ ಡಬಲ್ ಬಾಂಡ್ ಇರುತ್ತೆ. ಅಂದ್ರೆ ಅವು ಒಂದೇ ಕೈಯ ಬದಲು 2 ಕೈಗಳಿಂದ ಒಂದನ್ನೊಂದು ಗಟ್ಟಿಯಾಗಿ ಹಿಡಿದುಕೊಂಡಿರ್ತವೆ. ಮತ್ತೊಮ್ಮೆ ಹೆಸರಿನ ಕೊನೆಯ ಭಾಗವನ್ನ ಗಮನಿಸಿ: ಈನ್, ಈಥೀನ್, ಪ್ರೊಪೀನ್. ಈ ಈನ್ ಪ್ರತ್ಯಯವು ಅಲ್ಲಿ ಡಬಲ್ ಬಾಂಡ್ ಇದೆ ಅಂತ ಹೇಳುತ್ತೆ. ನಾವು ದಿನನಿತ್ಯ ಬಳಸುವ ಪಾಲಿಥೀನ್ ಬ್ಯಾಗ್ಗಳ ಮೂಯವಸ್ತು ಇದೇ ಈಥೀನ್. ಈಥೀನ್ ರಚನೆಯಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ. ಕಾರ್ಬನ್ಗಳ ನಡುವೆ ಆ ಡಬಲ್ ಬಾಂಡ್ ಬಂದಿದ್ರಿಂದ ಪ್ರತಿಯೊಂದು ಕಾರ್ಬನ್ಗೂ ಕೇವಲ 2 ಹೈಡ್ರೋಜನ್ಗಳನ್ನ ಹಿಡಿದಿಟ್ಕೊಳ್ಳಲು ಮಾತ್ರ ಸಾಧ್ಯವಾಗುತ್ತೆ. ಮುಂದಿನದು ಆಲ್ಕೈನ್ಗಳು. ಇವುಗಳಲ್ಲಂತೂ ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ ಅಂದ್ರೆ ಟ್ರಿಪಲ್ ಬಾಂಡ್ ಇರತ್ತೆ. ಅಂದ್ರೆ ಅವು 3 ಕೈಗಳಿಂದ ಒಂದನ್ನೊಂದು ಅತಿ ಬಿಗಿಯಾಗಿ ಹಿಡಿದುಕೊಂಡಿರ್ತವೆ. ಇದು ಇರೋದ್ರಲ್ಲೇ ಅತ್ಯಂತ ಬಲವಾದ ಬಂಧ. ಇಲ್ಲೂ ಅದೇ ಮಾದರಿ. ಹೆಸರಿನ ಕೊನೆಯಲ್ಲಿ ಐನ್ ಅಂತ ಬರುತ್ತೆ. ಈ ಐನ್ ಅನ್ನೋದು ಟ್ರಿಪಲ್ ಬಾಂಡ್ ಇರೋದನ್ನ ಸೂಚಿಸುತ್ತೆ. ವೆಲ್ಡಿಂಗ್ ಮಾಡುವಾಗ ಬಳಸುವ ಅಸಿಟಿಲೀನ್ ಗ್ಯಾಸ್ ಇದೆಯಲ್ಲ, ಅದು ಈಥೈನ್ನ ಇನ್ನೊಂದು ಹೆಸರು. ಈಥೇನ್ ರಚನೆ ಒಂದು ಅದ್ಭುತ ಉದಾಹರಣೆ. ಆ 2 ಕಾರ್ಬನ್ಗಳ ನಡುವೆ ಅಷ್ಟು ಬಲವಾದ ಟ್ರಿಪಲ್ ಬಾಂಡ್ ಇರೋದ್ರಿಂದ ಪ್ರತಿಯೊಂದು ಕಾರ್ಬನ್ಗೂ ಕೇವಲ ಒಂದೇ ಒಂದು ಹೈಡ್ರೋಜನ್ ಜೊತೆ ಬಂಧ ರೂಪಿಸಲು ಸಾಧ್ಯವಾಗುತ್ತೆ ಅಷ್ಟೇ. ಹಾಗಾದ್ರೆ ನಾವು ಇಷ್ಟೊತ್ತು ಕಲ್ತಿದ್ದನ್ನೆಲ್ಲ ಒಟ್ಟು ಸೇರಿಸಿ ನೋಡೋಣ. ಈ ಸಿಂಗಲ್, ಡಬಲ್, ಟ್ರಿಪಲ್ ಬಾಂಡ್ ಅನ್ನೋ ಈ ಸರಳ ವ್ಯತ್ಯಾಸ ನಮ್ಮ ಜಗತ್ತಿಗೆ ಯಾಕಿಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿನ ಪ್ರಮುಖ ಸಾರಾಂಶ ಇಷ್ಟೇ ನೋಡಿ: ಕಾರ್ಬನ್ ಪರಮಾಣುಗಳ ನಡುವಿನ ಬಂಧಗಳ ಸಂಖ್ಯೆ
ಅದು ಒಂದೇ ಎರಡೇ ಅಥವಾ ಮೂರೇ ಇರ್ಲಿ, ಅದೇ ಆ ಹೈಡ್ರೋಕಾರ್ಬನ್ನ ಸಂಪೂರ್ಣ ಗುಣಲಕ್ಷಣಗಳನ್ನ, ಅದರ ಸ್ಥಿರತೆಯನ್ನ, ಅದರ ಕ್ರಿಯಾಶೀಲತೆಯನ್ನ ನಿರ್ಧರಿಸ್ಬಿಡುತ್ತೆ. ಯೋಚಿಸಿ ನೋಡಿ, ನಾವು ಬಳಸೋ ಕಾರಿನ ಇಂಧನದಿಂದ ಹಿಡಿದು ನಾವು ಕುಡಿಯೋ ನೀರಿನ ಬಾಟಿಲಿಯ ಪ್ಲಾಸ್ಟಿಕ್ವರೆಗೆ ಪ್ರತಿಯೊಂದರ ಮೂಲವೂ ಇರೋದು ಈ ಬಂಧಗಳ ಆಯ್ಕೆಯಲ್ಲೇ. ಎಷ್ಟು ಅದ್ಭುತ ಅಲ್ವಾ? ಇದು ನಮ್ಮನ್ನು ಒಂದು ಅಂತಿಮ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇಂತಹ ಒಂದೇ ಒಂದು ಸರಳ ನಿಯಮ ಅಂದ್ರೆ ಬಂಧಗಳ ಸಂಖ್ಯೆ ನಮ್ಮ ಸುತ್ತಲಿರೋ ಲಕ್ಷಾಂತರ ಸಾವಯವ ವಸ್ತುಗಳ ಇಷ್ಟೊಂದು ವೈವಿಧ್ಯಮಯ ಮತ್ತು ಸಂಕೀರ್ಣ ಜಗತ್ತನ್ನ ಸೃಷ್ಟಿ ಮಾಡೋಕೆ ಹೇಗೆ ಸಾಧ್ಯ? ಇದರ ಬಗ್ಗೆ ಯೋಚಿಸಿ.